ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಈಗ ಆಲ್ರೆಡಿ ಎಕ್ಸಾಮ್ ಸೆಕೆಂಡ್ PUC ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ರಿಸಲ್ಟ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಎಕ್ಸಾಮ್ 1 ಈಗ ಎಕ್ಸಾಮ್ 2ನ ಯಾರು ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ ಬರೆದಿರ್ತೀರಾ, ಸೊ ಅವ್ರಗಳ ಕಂಬೈನ್ಡ್ ರಿಸಲ್ಟ್ಸ್ ಅಂತಂದರೆ ಎಕ್ಸಾಮ್ 2ನಲ್ಲಿ ನಿಮ್ದು ಯಾವ್ದಾದ್ರು ಸಬ್ಜೆಕ್ಟಲ್ಲಿ ಬರೆದು ಮಾರ್ಕ್ಸ್ ಇನ್ಕ್ರೀಸ್ ಆಗಿದ್ರೆ ಅದನ್ನು ಎರಡು ಸೇರಿಸಿ ನಿಮಗೆ ಒಂದು ರಿಸಲ್ಟ್ ಶೀಟಲ್ಲಿ ತೋರಿಸ್ತಾರೆ. ಆ ರಿಸಲ್ಟ್ ಶೀಟನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೀಗೆ ನೋಡೋಣ. ಇಲ್ಲಿ ಒಂದು ಮಾಹಿತಿ ಇದೆ ನಿಮಗೆ, ದ್ವಿತೀಯ PUC ಪರೀಕ್ಷಾ ಮಾಹಿತಿ 2025 ದ್ವಿತೀಯ PUC ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ತುಲನಾತ್ಮಕ ಫಲಿತಾಂಶ ಅಂದರೆ ಕಂಪ್ಯಾರಿಸನ್ ರಿಸಲ್ಟ್ ಆಫ್ ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ KSEAB ವೆಬ್ಸೈಟ್ನಲ್ಲಿ ದಿನಾಂಕ 18/5/2025 ಪ್ರಚುರಪಡಿಸಲಾಗಿದೆ. ಈ ಕೆಳಗಿನ ಲಿಂಕನ್ನು ಬಳಸಿ ಫಲಿತಾಂಶವನ್ನು ವೀಕ್ಷಿಸಬಹುದು. ಸೊ ಇದು ನಿಮಗೆ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್ ಬಂದಿರುವಂಥದ್ದು ನೀವು ನೋಡ್ಬೋದು. ಈ ವೆಬ್ಸೈಟ್ನಲ್ಲಿ dpuexam.karnataka.government.in ನೀವು ನಾನೇನು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದೀನಿ ನಮಗೆ ಡೀಟೇಲ್ಸ್ ಇಲ್ಲಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸನ್ನು ಓಪನ್ ಆಗುತ್ತೆ. ಯಾವ ಥರ ರಿಸಲ್ಟ್ಸ್ ಓಪನ್ ಆಗುತ್ತೆ ಅನ್ನೋದು ಕೂಡ ಚೆಕ್ ಮಾಡೋಣ. ಸೊ ನಿಮಗೆ ಈ ರಿಸಲ್ಟ್ಸ್ ಓಪನ್ ಮಾಡುವಂಥ ಲಿಂಕನ್ನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದ್ಮೇಲೆ ಕ್ಲಿಕ್ ಮಾಡಿ ರಿಸಲ್ಟ್ಸನ್ನು ಚೆಕ್ ಮಾಡ್ಕೋಬೋದು. ಈಗ ನಾವು ಯಾವ ಥರ ರಿಸಲ್ಟ್ಸನ್ನು ಅನ್ನೋದನ್ನು ಓಪನ್ ಮಾಡೋದು ಅಂತ ಚೆಕ್ ಮಾಡೋದು ಅಂತ ನೋಡೋಣ. ನೋಡಿ, ಈ ವೆಬ್ಸೈಟಿಗೆ ಹೋಗಬೇಕು ನೀವು, dpuexam.karnataka.government.in/KSEABDPUERS/ ಇದನ್ನು ನೀವು ನಾನು ಕಾಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಕೊಟ್ಟಿರ್ತೀನಿ ನಿಮಗೆ. ಅದ್ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ. ನಿಮಗೆ ಆ ಪೇಜ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ನೋಡಿ, ಸೆಕೆಂಡ್ PUC ಎಕ್ಸಾಮ್ 1 ರಿಸಲ್ಟ್, ಸೆಕೆಂಡ್ PUC ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ಕಂಪ್ಯಾರಿಸನ್ ರಿಸಲ್ಟ್ ಅಂತ ಇದೆ. ನೀವು ಅಲ್ಲಿ ಬೇಕಾದರೆ ಎಕ್ಸಾಮ್ 1 ರಿಸಲ್ಟ್ ಏನಿತ್ತು ನಿಮ್ಮದು ಮತ್ತು ಎಕ್ಸಾಮ್ 2 ರಿಸಲ್ಟ್ ಏನಿತ್ತು ಮತ್ತು ಚೇಂಜಸ್ ಏನಾಗಿದೆ ಅನ್ನೋದನ್ನು ನೀವು ನೋಡ್ಕೋಬೋದು. ಇಲ್ಲಿ ನಾನಿಲ್ಲಿ ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ಕಂಪ್ಯಾರಿಸನ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ಇಲ್ಲಿ ಒಂದು ರಿಜಿಸ್ಟರ್ ನಂಬರನ್ನು ಕೇಳುತ್ತೆ. ಸೊ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ಓಕೆ ಹಾಕಿದಾದ್ಮೇಲೆ ನಿಮಗೆ ಎಕ್ಸಾಮ್ ಸ್ಟ್ರೀಮ್ ಅಂತ ಒಂದಿದೆ, ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆ. ನೀವು ಯಾವುದು ಆರ್ಟ್ಸ್ ಆಗಿದ್ರೆ ಆರ್ಟ್ಸನ್ನು ಸೆಲೆಕ್ಟ್ ಮಾಡಿ, ಕಾಮರ್ಸ್ ಆಗಿದ್ರೆ ಕಾಮರ್ಸನ್ನು ಸೆಲೆಕ್ಟ್ ಮಾಡಿ, ಅಥವಾ ಸೈನ್ಸ್ ಆಗಿದ್ರೆ ಸೈನ್ಸನ್ನು ಸೆಲೆಕ್ಟ್ ಮಾಡಿ. ಕ್ಲಿಕ್ ಮಾಡಿ ವೀವ್ ಅಂತ ಆದಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಎಕ್ಸಾಮಿನೇಷನ್, ಈಗ ಒಂದೊಂದು ಸಬ್ಜೆಕ್ಟಲ್ಲಿ ನಿಮ್ಗೆ ಏನಾಗಿರುತ್ತೆ, ಈಗ ಫಿಸಿಕ್ಸ್ ಫಾರ್ ಎಕ್ಸಾಂಪಲ್ಗೆ ಹೇಳ್ತಿರೋದು, ಫಿಸಿಕ್ಸ್ ಎಕ್ಸಾಮ್ 1ನಲ್ಲಿ ನಿಮಗೆ 90 ಮಾರ್ಕ್ಸ್ ಬಂದಿರುತ್ತೆ. ಈಗ ಎಕ್ಸಾಮ್ 2 ಬರ್ದಿರ್ತೀರಾ, ಎಕ್ಸಾಮ್ 2ನಲ್ಲಿ ಈಗ 94 ಬಂದಿರುತ್ತೆ. ಸೊ ಆ 94 ನಿಮಗೆ ಇಲ್ಲಿ ಅಪ್ಡೇಟ್ ಆಗಿ ತೋರಿಸುತ್ತೆ ನಿಮಗೆ ಇಲ್ಲಿ. ಅದೇ ಥರ ಕೆಮಿಸ್ಟ್ರಿ, ಸಪೋಸ್ ಕೆಮಿಸ್ಟ್ರಿನೂ ಎಕ್ಸಾಮ್ ಬರ್ದಿರ್ತೀರಾ, ಎಕ್ಸಾಮ್ 1ನಲ್ಲಿ ನಿಮಗೆ ಒಂದು 95 ಬಂದಿರುತ್ತೆ, ಎಕ್ಸಾಮ್ 2ನಲ್ಲಿ ನಿಮಗೆ 92 ಮಾರ್ಕ್ಸ್ ಬಂತು. ಈಗ ಎಕ್ಸಾಮ್ 2ನಲ್ಲಿ ನಿಮಗಿಂತೂ ಕಡಿಮೆ ಮಾರ್ಕ್ಸ್ ಬಂತಲ್ವಾ, ಬಟ್ ಆದ್ರೂ ಎಕ್ಸಾಮ್ 1ನಲ್ಲಿ ರಿಸಲ್ಟ್ಸ್ ಜಾಸ್ತಿ ಇರೋದ್ರಿಂದ ಆ ರಿಸಲ್ಟನ್ನು ನಿಮ್ಗೆ ಆ ಎರಡು ರಿಸಲ್ಟ್ಸನ್ನು ಅಂದರೆ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ನಲ್ಲಿ ಯಾವುದು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತೀರೋ ಆ ರಿಸಲ್ಟ್ ಶೀಟು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇದು ನಿಮಗೆ ಫೈನಲ್ ರಿಸಲ್ಟ್ ಶೀಟು ನಿಮಗೆ. ಸೊ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇದೆ, ಅಲ್ಲಿ ಪ್ರಿಂಟನ್ನು ತೊಗೋಬೋದು. ಸೊ ಈ ರೀತಿ ನಾವು ರಿಸಲ್ಟ್ಸನ್ನ ಚೆಕ್ ಮಾಡ್ಕೋಬೋದು, ಎಕ್ಸಾಮ್ ಮತ್ತು ಎಕ್ಸಾಮ್ 2 ರಿಸಲ್ಟ್ಸ್, ಕಂಬೈನ್ಡ್ ರಿಸಲ್ಟ್ಸ್ ನಿಮಗೆ. ಓಕೆ, ಇಷ್ಟ ಆಯಿತು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಆಲ್.